ಏನು ಬಜೆಟ್ ಇಲ್ಲ 182 ಪೇಜು ಸುಮ್ಮನೆ ಹಾಡಿದ್ದೆ ಹಾಡೋ ಕೆಸಬಾದ ಪರಿಶೀಲಿಸಲಾಗುವುದು, ಗಮನಿಸಲಾಗುವುದು, ಕ್ರಮ ವಹಿಸಲಾಗುವುದು, ಸಂಭವನೀಯ ಆಗಬಹುದು. ಇಂಥವೆಲ್ಲ ಬೋಗಸ್ ಬಜೆಟ್. ಇದು ನಮ್ಮ ದೇಶ ಅಂದ್ರೆ ರೊಕ್ಕನೇ ಇಲ್ಲ, ದಿವಾಳಿ ಆಗಿದೆ, ಅದಕ್ಕೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಇದು ಕೇವಲ ಕೊನೆ ಬಜೆಟ್ ಅಂತ ಅನ್ನಿಸ್ತದೆ. ಮುಖ್ಯಮಂತ್ರಿಗಳಿಗೆ ಮಾತಾಡುವಷ್ಟು ಅವ್ರ ಬಳಿ ಇದು ಶಕ್ತಿ ಉಳಿದಿಲ್ಲ. ಚಳಿ ಬಂದವ್ರ ತರ ಗಡಗಡ ಗಡಗಡ. ಮತ್ತು ಕಾಂಗ್ರೆಸ್ನವ್ರು ಒಬ್ಬರು ಮೇಜು ಕೊಟ್ಟಲಿಲ್ಲ. ಆ ಬಜೆಟ್ ಬಗ್ಗೆ ಯಾರ ಬಲ್ಲಿನೂ ಒಂದು ರೀತಿ ಉತ್ಸಾಹದ ವಾತಾವರಣ ಕಾಂಗ್ರೆಸ್ನಲ್ಲೇ ಇಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಸರ್ ಈ ಬಜೆಟ್ನಲ್ಲಿ? ಏನೆಲ್ಲ ಕೊಡ್ಬೇಕು ಎಕ್ಸ್ಪೆಕ್ಟ್ ಮಾಡಿದ್ದೀವಿ, ಇದೇನೂ ಇರುವುದಿಲ್ಲ ಅಂತ ಹೇಳಿ. ಯಾಕಂದ್ರೆ ರೊಕ್ಕನೇ ಇಲ್ಲ ಅಂದ್ಮ್ಯಾಗ ಏನದಾರೆ, ಬರೀ ಹಿಂದೆ ಆಗಿದ್ದನ್ನೇ ಕತ್ತಿ ಹೇಳಿದ್ರು. ಅದು ಹಿಂದೆ ಹಂಗೆ ಮಾಡೋದು ಇತ್ತು, ಹಿಂಗಿತ್ತು, ಅದನ್ನು ನಾವು ಮಾಡೀವಿ, ಇದನ್ನು ಮಾಡೀವಿ, ಗ್ಯಾರಂಟಿ ಬಿಟ್ಟರೆ ಏನು ವಿಶೇಷ ಏನು ಬಜೆಟ್ನಾಗ ಏನೂ ಇಲ್ಲೇ ಇಲ್ಲ. ನೀ ಯಾವನ ಕೇಳಕ್ಕೆ? ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ನೀನು ಯಾವನೇ ನೀನು? ಇದು ಹಂಗಾರೆ ಸಿದ್ದರಾಮಯ್ಯ ಬಜೆಟ್ ಅಧಿವೇಶನ ಬಳಿಕ ರಾಜೀನಾಮೆ ಕೊಡ್ತಾರೆ ಅಂತನಾ ಸರ್, ಅಥವಾ ಹೇಗೆ ಅಂತ? ಲಕ್ಷಣ ನೋಡಿದ್ರೆ ಕಾಂಗ್ರೆಸ್ನವ್ರದ್ದು ಹಂಗೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ ಸಟ್